ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಅಯ್ಯೋ, ನಾನಲ್ಲ ನಾನಲ್ಲ, ನಂಗೇನು ಗೊತ್ತಿಲ್ಲ. ಅದು ಹೇಗೆ ಕೆಳಗಡೆ ಬಿತ್ತು ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ನಾನು ಅದನ್ನ ಮುಟ್ಲೂ ಇಲ್ಲ. ನೀನೇ ಮೇಲಿಂದ ತಳ್ಳಿಬಿಟ್ಟು ನಾನಲ್ಲ ನನಗೆ ಗೊತ್ತಿಲ್ಲ ಅಂತ ನಾಟಕ ಆಡ್ತಾ ಇದ್ದೇನೆ. ಇಲ್ಲ ಇಲ್ಲ, ನಾನು ನಿಜವಾಗ್ಲೂ ತಳ್ಳಿಲ್ಲ. ನೀನು ಬಿಟ್ರೆ ಮೇಲ್ಗಡೆ ಯಾರು ಇರಲಿಲ್ಲ. ನೀನ್ ತಳ್ದೆ ತನಗೆ ತಾನೇ ಬಿದ್ದೋಯ್ತಾ? ನೀನ್ ಯಾಕೆ ಮೇಲಕ್ಕೆ ಹೋದೆ? ಕಾಫಿ ಚೆಲ್ಲೋಗಿದೆ, ಒರೆಸ್ಬಿಡು ಅಂತ ದೊಡ್ಡಮ್ಮವ್ರು ಹೇಳಿದ್ರು, ಅದಕ್ಕೆ ಮೇಲೆ ಹೋಗಿದ್ದೆ. ಸತ್ಯವಾಗ್ಲೂ ಹೇಳ್ತೀರಿ, ನಾನು ಅದನ್ನ ತಳ್ಳಿಲ್ಲ. ಇದು ನೀನು ಮಾಡ್ತಾ ಇಲ್ವೇ? ನಿನ್ನ ಮೈಯಲ್ಲಿ ಮೆಟ್ಕೊಂಡಿದೆಯಲ್ಲ, ಅದು ಮಾಡ್ತಾ ಇದೆ. ಇಲ್ಲ, ನಿಜವಾಗ್ಲೂ ತಳ್ಳಿ. ಇಷ್ಟೆಲ್ಲ ಆದ್ಮೇಲೂ ಸೌಮ್ಯನ ಈ ರೀತಿ ಹೊರಗಡೆ ಬಿಡೋದು ಒಳ್ಳೇದಲ್ಲ. ನಾನು ಅವಳನ್ನ ಒಳಗಡೆ ಕೂಡ ಹಾಕ್ತೀನಿ. ಗಂಗಾ, ಗಂಗಾ, ದಯವಿಟ್ಟು ನನ್ನನ್ನು ನಂಬಿ. ದಯವಿಟ್ಟು ನನ್ನ ನಂಬಿ. ಸೌಮ್ಯ, ನನ್ನ ಮಾತಲ್ಲಿ ನಂಬಿಕೆ ಬರ್ದೆ ಹೋದ್ರೆ ನನ್ನನ್ನು ಕೊಂದು ಬಿಡಿ. ಆದ್ರೆ ಈ ರೀತಿ ಮಾತ್ರ ಅಪವಾದ ಹೊರಿಸ್ಬೇಡಿ. ಅವಳಿಗೇನು ಮಾಡಬೇಡಿ, ಅವಳಿಗೇನು ಮಾಡಬೇಡಿ. ನನ್ನ ಮಾತು ಕೇಳಿ ಬುದ್ಧಿ, ಅವಳಿಗೇನು ಮಾಡಬೇಡಿ. ಬುದ್ಧಿ, ನೀವು ಅನ್ಕೊಂಡಾಗ ಅವಳಿಗೇನು ಆಗಿಲ್ಲ. ನೀವು ಅವಳ ಮೇಲೆ ಅಪವಾದ ಹೊರಿಸಿದ್ರೆ ನಾಳೆ ಅವಳನ್ನ ಯಾರು ಮದುವೆ ಮಾಡ್ಕೊತಾರೆ? ಹೇಳಿ ಬುದ್ಧಿ, ಹೇಳಿ ಬುದ್ಧಿ, ಹೇಳಿ ಬುದ್ಧಿ. ಆ ಗೆಜ್ಜೆ ಯಾರ್ದು? ಅದು ಇಲ್ಲಿಗೆ ಯಾಕೆ ಬಂತು? ಅದು ಯಾರ್ದು ಅಂತ ನನಗೆ ಗೊತ್ತಿಲ್ಲ. ಮನೆ ಕ್ಲೀನ್ ಮಾಡುವಾಗ ಸಿಕ್ತು. ದಯವಿಟ್ಟು ನಾನು ಹೊರಗ್ಬೇಡಿ. ನೀವು ದಮ್ಮಯ್ಯ ಅಂತೀರಿ. ಏನು ಯೋಚನೆ ಮಾಡಬೇಡಿ, ಆಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ರಮೇಶ್, ಹೇಳಿ. ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ದೇವಸ್ಥಾನಕ್ಕೆ ಹೋಗಿ ಪ್ರಶ್ನೆ ಹಾಕಿ ನೋಡಿದೆ, ಅದರಲ್ಲಿ ಕಂಟಕ ಇರೋದು ಇವ್ರಿಗೆ ಅಂತ ಬಂತು. ಹಾ, ನೀವು ಹೇಳ್ತಾ ಇರೋದು ನಿಜ ಆಚಾರ್ಯ. ಈಗ ಸ್ವಲ್ಪ ಹೊತ್ತು ಮುಂಚೆ ಆ ಸೌಮ್ಯ ಫಿಶ್ ಟ್ಯಾಂಕ್ ಅಲ್ಲಿ ನಮ್ಮ ರಮೇಶ್ನ ಕೊಲ್ಲಕ್ ನೋಡಿದ್ಲು. ಸೌಮ್ಯ ಎಲ್ಲಿದ್ದಾಳೆ? ಅವಳನ್ನ ಇವರು ರೂಮಲ್ಲಿ ಕೂಡ ಹಾಕಿದ್ದಾರೆ. ಕೂಡ ಹಾಕಿದ್ದು ಒಳ್ಳೇದೇ ಆಯ್ತು. ನಾವು ಈಗಲೇ ಮನೆ ಬಿಟ್ಟು ಹೊಂಟೋಯ್ತೀವಿ. ದಯವಿಟ್ಟು ನಮ್ಮ ಮೊಮ್ಮಗಳನ್ನ ನನ್ನ ಜೊತೆ ಕಳಿಸ್ಬಿಡಿ. ಇಲ್ಲಿರೋ ಸಮಸ್ಯೆಗಳು ಬಗೆಹರಿಯೋವರೆಗೂ ಯಾರು ಈ ಬಂಗ್ಲೆಯಿಂದ ಆಚೆ ಹೋಗಬಾರ್ದು ಅಂತ ಆಚಾರ್ಯ ಅಪ್ಪಣೆ ಮಾಡಿದ್ದಾರೆ, ಗೊತ್ತಾ? ಆದ್ರಿಂದ ಯಾರು ಹೊರಗೆ ಹೋಗಬಾರ್ದು. ನೀವು ಅನ್ಕೊಂಡಂಗೆ ನನ್ನ ಮೊಮ್ಮಗಳಿಗೆ ಏನೂ ಆಗಿಲ್ಲ. ಅವಳಿಗೆ ಇಲ್ದೇ ಇರೋದನ್ನ ಗಂಟು ಹಾಕ್ಬೇಡಿ. ದಯವಿಟ್ಟು ಅವಳು ಬಾಳನ್ನ ಹಾಳು ಮಾಡಬೇಡಿ. ಸ್ವಾಮಿ, ನಿಮ್ಮ ಮೊಮ್ಮಗಳನ್ನ ಬಿಟ್ಬಿಡ್ತೀನಿ. ಆಕೆನ ದೇವಸ್ಥಾನಕ್ಕೆ ಕಳಿಸ್ಕೊಡ್ತೀರಾ? ಹಂಗೆ ಆಗಲಿ ಬುದ್ಧಿ. ರಮೇಶ್, ಸೌಮ್ಯನ ಕರ್ಕೊಂಡು ನೀನು ಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸು. ಈಗ ಆಕೆಗೆ ನೆಮ್ಮದಿ ಮುಖ್ಯ. ನಾನು ಯಾಕೆ ಹೋಗ್ಲಿ? ನಿನ್ನ ತಾನೇ ಆಕೆ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದು, ನೀನೇ ಹೋಗ್ಬೇಕು. ಕರ್ಕೊಂಡೋಗಿ, ಈಗಲೇ ಕರ್ಕೊಂಡೋಗಿ. ಹಾಂ, ಓಕೆ ಕ್ಯಾಪ್ಟನ್, ನೀನು ಹೇಳಿದ್ದಿಲ್ಲ, ಕರ್ಕೊಂಡು ಹೋಗ್ತೀನಿ. ದಟ್ಸ್ ಗುಡ್, ಕಮ್ ಆನ್. ವಿಜಯ್, ಸೌಮ್ಯನಿಗೆ ನಿಜವಾಗ್ಲೂ ಗುಣ ಆಗ್ಬಿಡುತ್ತಲ್ಲ? ನೀವೇನು ಯೋಚನೆ ಮಾಡಬೇಡಿ. ಸೌಮ್ಯ ದೇವಸ್ಥಾನದಿಂದ ಹೊರಗಡೆ ಬರುವಷ್ಟರಲ್ಲಿ ಅರ್ಧ ಗುಣ ಆಗಿರ್ತಾರೆ. ಅವಳಿಗೆ ಏನು ತೊಂದರೆ ಆಗದೆ ಇದ್ರೆ ಸಾಕು. ಆ ದೇವ್ರಿಗೆ 5,000 ರೂಪಾಯಿ ಹುಂಡಿಗೆ ಹಾಕ್ಬಿಡ್ತೀನಿ. ಯಾಕೆಂದ್ರೆ ನನ್ನಿಂದ ತಾನೇ ಅವಳು ಕಷ್ಟ ಅನುಭವಿಸ್ತಾ ಇದ್ದಾಳೆ. ಓಂ ಹ್ರೀಂ ಕ್ರೀಂ ಫಟ್ ಸ್ವಾಹ. ಓಂ ಹ್ರೀಂ ಕ್ರೀಂ ಫಟ್ ಸ್ವಾಹ. ಓಂ ಹ್ರೀಂ ಕ್ರೀಂ ಫಟ್ ಸ್ವಾಹ. ಚಂಡಿ
ಆದಿಶಕ್ತಿ, ದುರ್ಗಿ, ಮಹಾಕಾಳಿ, ಮಹಾಮಾಯೆ, ತ್ರಿಪುರ ಸುಂದರಿ. ಗಂಗಾ ಒಂದ್ ವಿಷಯ ಹೇಳೋದನ್ನ ಮರ್ತ್ಬಿಟ್ಟೆ. ಅವತ್ತು ನಾಗವಲ್ಲಿ ರೂಮಲ್ಲಿ ಒಂದ್ ಗೆಜ್ಜೆ ಕಾಣಿಸ್ತಿಲ್ಲ ಅಂತ ಹೇಳಿದ್ರಲ್ಲ, ಅದು ಸಿಕ್ತು. ಎಲ್ಲಿತ್ತು? ಸೌಮ್ಯ ರೂಮಲ್ಲಿ. ನಾನು ಅನ್ಕೊಂಡೆ. ನೋಡಿ, ಇದೆ 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 ಆ ನಾಗವಲ್ಲಿ ಕಟ್ಕೋತಿದ್ ಗೆಜ್ಜೆ. ಅಂದ್ರೆ 150 ವರ್ಷಗಳ ಹಿಂದೆ ನಾಗವಲ್ಲಿ ಹಾಕೊಳ್ತಾ ಇದ್ದ ಗೆಜ್ಜೆ ಇದೆ. ಹಾ. ಹಾಗಾದ್ರೆ ಇದು ಅದಲ್ಲ ಬಿಡಿ, ಇದು 5 ವರ್ಷಗಳ ಹಿಂದೆ ಮಾಡಿಟ್ರು ಗೆಜ್ಜೆ. ಅಯ್ಯೋ ವಿಜಯ್, ಇದೇ ಗೆಜ್ಜೆ. ನಾನು ಹೇಳ್ತಿದ್ದೇನಲ್ಲ ಅದು ಇದೆಲ್ಲ ಅಂತ. ಸುಮ್ನೆ ರೀ ವಿಜಯ್, ನಾನ್ ನಾಗವಲ್ಲಿ ರೂಮಿಗೆ ಮೊದಲನೇ ಸತಿ ಹೋದಾಗ ನೋಡಿದ್ ಗೆಜ್ಜೆ. ಸುಮ್ನೆ ರೀ ಗಂಗಾ, ನೀವು ನೋಡಿರೋದು ಇದಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ. ಇದೇ ಆಗಿದ್ರೆ ಆಗಿಲ್ದೇ ಇದ್ರೆ ಇದೇ ಅಂತ ಹೇಳ್ತಾ ಇದ್ದೀನಲ್ಲ. ಯಾರು ಹೇಳಿದ್ದು? ನಾನೇ ಹೇಳ್ತಾ ಇದ್ದೀನಿ, ಇದನ್ನ ನೋಡಿ ಹೇಳ್ತಾ ಇದ್ದೀನಿ. ನಾನು ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೆ ಹೇಳ್ತಾ ಇದ್ದೀನಿ, ಇದು ಅದಲ್ಲ. ವಿಜಯ್, ಎಲ್ಲ ಗೊತ್ತಿರೋರ್ ಹಾಗೆ ಸುಮ್ನೆ ಕೊಚ್ಕೋಬೇಡಿ. ಯಾರು ಕೊಚ್ಕೋತಾ ಇದ್ದಾರೆ? ಏನ್ ಹೇಳ್ತಾ ಇದ್ದೀರಾ ನೀವು? ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡ್ತೀನಿ, ಇದು ಅದಲ್ಲ. ಇದ್ರ ಬಗ್ಗೆ ನಿಮ್ಗೆ ಎಳ್ಳಷ್ಟು ಗೊತ್ತಿಲ್ಲ. ನನಗ 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 ಯಾಕೆ ಕೋಪಿಸ್ಕೋತಾ ಇದ್ದೀರಾ? ಓ ಕಮಾನ್ ಗಂಗಾ, ಇದ್ರ ಬಗ್ಗೆ ನಾಯಿಬ್ರ್ಯಾಕ್ ಜಗಳ ಆಡ್ಬೇಕು? ಹಾ, ದೇವಿ ಕಾಪಾಡ್ತಾಳೆ. ಇನ್ಮೇಲೆ ಈ ಹುಡುಗಿಗೆ ಯಾವ ತೊಂದರೆನೂ ಬರೋದಿಲ್ಲ. ಧೈರ್ಯವಾಗಿರಿ. ಇದು ನೀವು ಹೇಳ್ದಾಗೆ ನಾಗವಲ್ಲಿ ಇದೆ. ಏನ್ ಮಾಡಿದ್ಯಪ್ಪ? ಟೆನ್ಷನ್ ಅಲ್ಲಿ ಹೋಗ್ತಿದ್ದಾಳೆ. ಸುಮ್ನೆ ತಮಾಷೆಗೆ. ಅವಳು ಗೋಳೈಕೊಳ್ತಿದ್ರೆ ನಿದ್ರೆನೆ ಬರಲ್ಲ ಕಣೋ. ಎನಿವೆ, ಗುಡ್ ನ್ಯೂಸ್, ದ ಲೇಡಿ ಈಸ್ ಓಕೆ. ఎవరదే? నేనే, విజయ రాజేంద్ర బహదూర్. తీరా తలుపు తీరా! నీకెంతరా ధైర్యం? ఇక్కడ ఎందుకు వచ్చావురా? నాగవల్లి, నీకేం కావాలో చెప్పు. నాకు నువ్వు కావాలరా. ఎందుకు? నిన్ను చంపాలి. నిన్ను చంపే వరకు నిద్రపోన్రా. అది నీ వల్ల సాధ్యమా? సాధ్యంరా, ఖచ్చితంగా సాధ్యం. అయితే చంపు. ఈ రోజు కాదురా, వచ్చే దుర్గాష్టమి రోజు నిన్ను నిప్పుతో కాల్చి చంపకపోతే నా పేరు నాగవల్లి కాదురా. దుర్గాష్టమి రోజుకే కాదా? ఇప్పుడెందుకు వచ్చావు? పో ఇప్పుడు. ఆ రోజే రా. పోతాన్రా, పో. మళ్ళీ వస్తాను. పో. వస్తాను. ಏನಾಯ್ತು ಆಚಾರ್ಯ? ನನ್ನ ಪೂಜೆಗೆ ಯಾರೋ ಭಂಗ ಮಾಡಿಬಿಟ್ರು. ನಾಗವಲ್ಲಿನ ಕರೆದು ನಾನಲ್ಲಿ ಕೂರಿಸ್ತಾ ಇದ್ದೆ, ಆದ್ರೆ ಯಾರೋ ಅವಳ ದಿಕ್ ತಪ್ಪಿಸಿದ್ದಾರೆ. ಯಾರಿರ್ಬೋದು ಸ್ವಾಮೀಜಿ? ತಪ್ಪು ಮಾಡಿಬಿಟ್ರಿ, ನೀವು ತಪ್ಪು ಮಾಡಿಬಿಟ್ರಿ. ಇಲ್ಲ, ನಾ ಒಳ್ಳೇದೇ ಮಾಡಿದ್ದೀನಿ. ನೋಡಿ, ದಯವಿಟ್ಟು ನಮ್ಮ ನೆಮ್ಮದಿನ ಹಾಳು ಮಾಡಕ್ ನೋಡ್ಬೇಡಿ. ಇದು ಮದ್ದು ಮಾತ್ರೆಯಿಂದ ವಾಸಿ ಆಗೋ ಕಾಯಿಲೆ ಅಲ್ಲ, ಮಂತ್ರಶಕ್ತಿಯಿಂದ ನಾಶ ಮಾಡಬೇಕಾಗಿರೋ ದುಷ್ಟಶಕ್ತಿ. ಈ ಕಾಯಿಲೆ ವಾಸಿ ಮಾಡೋ ಡಾಕ್ಟರ್ಗೆ ಮಂತ್ರಗಳ ಬಗ್ಗೆ ಏನು ಗೊತ್ತು? ಇದು ನಮ್ಮ ರಮೇಶನಿಗೆ ತಿಳಿತಾ ಇಲ್ವೇ? ಛೇ, ಅಚ್ಯುತ
ಅದ್ ತೋರಿಸಿ. ಇದಾ? ಇದು ಎಕ್ಸ್ಕ್ಯೂಸ್ ಮೀ. ಅರೆ ಐ ಆಮ್ ಮಹಾದೇವ್, ಡ್ಯಾನ್ಸ್ ಪ್ರೊಫೆಸರ್. ರಮೇಶ್, ನಮ್ ವಾಣಿಗ್ ನೋಡಿರೋ ಗಂಡಿಯವ್ರೆ. ಓ ಮಿಸ್ಟರ್ ಮಹಾದೇವ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಆಮೇಲೆ ಹೆಂಡತಿಯನ್ ಕರ್ಕೊಂಡು ಸಾರಿ ಸೆಲೆಕ್ಷನ್ ಮಾತ್ರ ಬರಬೇಡಿ ಸರ್. ಅರ್ಧ ಜೀವನ ಎಲ್ಲ ಸೀರೆ ಅಂಗಡಿಯಲ್ಲೇ ಹೊಟ್ಟೋಗುತ್ತೆ. ಒನ್ ಸೆಕೆಂಡ್. ಓಕೆ, ತಗೊಳ್ಳಿ. ಹೇಗಿದೆ ಸ್ಯಾರಿ? ವಾವ್ ರಮೇಶ್, ನಾನು ಇಷ್ಟೊತ್ತು ಈ ಕಲರ್ಗೋಸ್ಕರ ಹುಡುಕ್ತಾ ಇದ್ದೆ. ಥ್ಯಾಂಕ್ ಯು ವೆರಿ ಮಚ್, ರಿಯಲ್ ಐ ಲೈಕ್ ಇಟ್. ನನ್ನ ಹೆಂಡತಿ ಟೇಸ್ಟ್ ನನಗಿಂತ ನೀವೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ. ಮುಗೀತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಇಟ್ಸ್ ಆಲ್ ಮಚ್. ರೈಟ್. ಆಚಾರ್ಯರೇ, ಬರೋ 15ನೇ ತಾರೀಕು ನನ್ನ ಮಗಳ ನಿಶ್ಚಿತಾರ್ಥ. 26ನೇ ತಾರೀಕು ಮದುವೆ ನಿಶ್ಚಯ ಆಗಿದೆ. ಮೊದಲನೇ ಲಗ್ನ ಪತ್ರಿಕೆನ ನಿಮಗೆ ಕೊಡಬೇಕು ಅಂತ ಬಂದಿದ್ದೀವಿ. ಈ ಮದುವೆಗೆ ಮುಂಚೆ ನಮ್ಮ ಬಂಗ್ಲೆ ಸಮಸ್ಯೆ ಬಗೆಹರಿಯುತ್ತೆ ತಾನೆ? ಯೋಚನೆ ಮಾಡಬೇಡಿ, ಇನ್ನು 2 ದಿನದಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಧೈರ್ಯವಾಗಿರಿ. ವಿಜಯ್, ವಿಜಯ್, ಬರೋ ಶುಕ್ರವಾರ ತುಂಬಾ ಒಳ್ಳೆ ದಿನ ಅಂತೆ. ನಾವು ವಾಣಿಗ್ ಪ್ರೆಸೆಂಟ್ ಮಾಡೋಕೆ ಒಡವೆಗಳನ್ನ ಆವತ್ತೇ ತಗೋಬೇಕು. ನೀವು ನನ್ನ ಜೊತೆ ಬರ್ತೀರಾ? ಯಾಕೆ? ರಮೇಶನ್ ಕರೆಯೋ ತಾನೆ? ಕಾಂಟ್ರಾಕ್ಟ್ ಕೆಲಸ ಸ್ಲೋ ಆಗಿ ನಡೀತಿರೋದ್ರಿಂದ ಅವ್ರು ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಕರೆದಿದ್ದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗು ಅಂದ್ರು. ಶುಕ್ರವಾರ ಒಡವೆ ತಗೊಳಕ್ಕೆ ನಿಮ್ ಜೊತೆ ನಾನು. ಹೌದು, ಆಮೇಲೆ ಮದ್ವೆ ಕೆಲಸ ಶುರು ಆಗ್ಬಿಟ್ರೆ ಹೋಗೋಕೆ ಟೈಮ್ ಆಗಲ್ವಲ್ಲ. ಬರ್ತೀರಾ ತಾನೆ? ಬರ್ತೀನಿ, ಖಂಡಿತವಾಗ್ಲೂ ಬರ್ಬೇಕು ವಿಜಯ್. ಖಂಡಿತ ಬರ್ತೀನಿ. ಥ್ಯಾಂಕ್ ಯು. ಚಿರಂಜೀವಿ ಮಹಾದೇವನಿಗೂ ಚಿ ಸೌಭಾಗ್ಯವತಿ ಕುಮಾರಿ ವಾಣಿಯವರಿಗೂ ಇದೇ ತಿಂಗಳ 26ನೇ ಶುಕ್ರವಾರದಂದು ವಿವಾಹ ಮಹೋತ್ಸವವನ್ನು ನಿಶ್ಚಯಿಸಲಾಗಿದೆ.